ವಿದ್ಯಾರ್ಥಿಗಳೇ, ಜಯಲಕ್ಷ್ಮಿ ಟೀಚರ್ ನಿಮ್ಮ ತನಕ ತಲುಪಿಸ್ತಾರೆ ಫ್ರೀ ಎಜುಕೇಷನ್, ಮುಕ್ತ ಶಿಕ್ಷಣ. ಆಯಿತಾ? ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ PDF ನೋಟ್ಸ್ ಇದೆ, ಮತ್ತು ವರ್ಡ್ ವಾಲ್ ಲಿಂಕ್ ಇದೆ, ಫ್ಲ್ಯಾಶ್ ಕಾರ್ಡ್ ಇದು ಲಿಂಕ್ ಇದೆ, ಮತ್ತು ಕ್ವಿಜ್ ಲಿಂಕ್ ಸಹ ಇದೆ. ವಿದ್ಯಾರ್ಥಿಗಳೇ, ಈ ಫ್ಲ್ಯಾಶ್ ಕಾರ್ಡ್ ನ ಲಿಂಕ್ ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಮತ್ತೆ PDF ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಗ್ಲೈಡಿಂಗ್ ಜಾಯಿಂಟ್ ಮಾನವ ದೇಹದ ಎಲ್ಲಿ ಕಂಡು ಬರುತ್ತದೆ? ಯೋಚನೆ ಮಾಡಿ ವಿದ್ಯಾರ್ಥಿಗಳೇ, ಇದರ ಉತ್ತರವ ನಿಮ್ಗೆ ಈ ವಿಡಿಯೋದ ಕೊನೆಯ ಭಾಗದಲ್ಲಿ ದೊರೆಯುತ್ತದೆ. ಗ್ಲೈಡಿಂಗ್ ಜಾಯಿಂಟ್ ಅಥವಾ ಜಾರುವ ಕೀಲು ಅಥವಾ ಸಮತಲ ಕೀಲು ಎಂದು ಕರೆಯಲಾಗುತ್ತದೆ. ಇದು ಒಂದು ರೀತಿಯ ಕೀಲು ಆಗಿದ್ದು, ಇದು ಚಪ್ಪಟೆ ಅಥವಾ ಬಹುತೇಕ ಚಪ್ಪಟೆಯಾದ ಮೂಳೆಗಳ ನಡುವೆ ಕೇವಲ ಒಂದು ಕಡೆಗೆ ಜಾರುವಿಕೆಯ ಚಲನೆಯನ್ನು ಮಾತ್ರ ಅನುಮತಿಸುತ್ತದೆ. ಕೈಮಣಿ, ಪಾದದ ಮಣಿ, ಬೆನ್ನು ಮೂಳೆ ನಡುವಲ್ಲಿ ಕ್ಲಾವಿಕಲ್ ಮತ್ತು ಭುಜದ ಅಕ್ರೋಮಿಯನ್ ನಡುವಿನಲ್ಲಿ ಕಂಡುಬರುತ್ತದೆ. ವಿದ್ಯಾರ್ಥಿಗಳೇ, ಇದರ ವರ್ಡ್ ವಾಲ್ ಕ್ವಿಜ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿದೆ. ಸೈನೋವಿಯಲ್ ಜಾಯಿಂಟ್ ಯಾವ ಭಾಗ ಶಾಕ್ ಶೋಷಕದಂತೆ ಕಾರ್ಯನಿರ್ವಹಿಸುತ್ತದೆ? ಇದೇ ರೀತಿ ನೀವು ಇದರಲ್ಲಿ ಆಟ ಆಡಿ, ಅಂದ್ರೆ ಪ್ರಶ್ನೆಗಳಿಗೆ ಉತ್ತರಿಸಿರಿ, ಮತ್ತೆ ನೀವು ಚೆನ್ನಾಗಿ ಇದರಲ್ಲಿ ಕಲಿಯಿರಿ. ಆಯ್ತಾ? ಈ ಕೀಲುಗಳಲ್ಲಿ ಮೂಳೆಗಳ ಮೇಲ್ಮೈಗಳು ಸಮತಟ್ಟಾಗಿರುತ್ತವೆ ಮತ್ತು ಅವುಗಳು ಒಂದು ಮೂಳೆಯ ಮೇಲೆ ಇನ್ನೊಂದು ಮೂಳೆ ಜಾರುವಂತೆ ಚಲಿಸುತ್ತದೆ. ಉದಾಹರಣೆಗಳು: ಮಣಿಕಟ್ಟಿನಲ್ಲಿರುವ ಕಾರ್ಪಲ್ ಮೂಳೆಗಳ ಕೀಲುಗಳು, ಪಾದದಲ್ಲಿರುವ ಟಾರ್ಸಲ್ ಮೂಳೆಗಳ ಕೀಲುಗಳು ಮತ್ತು ಬೆನ್ನು ಮೂಳೆಯ ಮುಖದ ಕೀಲುಗಳು ಇದಕ್ಕೆ ಉತ್ತಮ ಉದಾಹರಣೆಯಾಗಿದೆ. ವಿದ್ಯಾರ್ಥಿಗಳೇ, ಈ ಕ್ವಿಜ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಕೆಳಗಿನವುಗಳಲ್ಲಿ ಯಾವುದು ಗ್ಲೈಡಿಂಗ್ ಸಂಧಿ ಇದೆ? ಇದರ ಉತ್ತರ ಮಣಿಕಟ್ಟು ಸಂಧಿ.